ಸ್ಯಾಂಡಲ್ವುಡ್ನಲ್ಲಿ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿ ಈಗ ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ನಡೆಸ್ತಿರುವಂತಹ ಡಾರ್ಲಿಂಗ್ ಕೃಷ್ಣ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಸಿಗ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೊಳ್ಳೆ ಕಥೆಗಳು ಎರಡೂ, ಅಂದ್ರೆ ಫಾದರ್ ಆಗ್ಬೋದು, ಬ್ರಾಟ್ ಆಗ್ಬೋದು, ಎರಡೂ ಅದ್ಭುತವಾದ ಕಥೆಗಳು, ಎರಡು ವಿಭಿನ್ನವಾದ ಕಥೆಗಳು. ಸೊ ಒಂದು ಫ್ಯಾಮಿಲಿ ಫಿಲ್ಮ್ ಆಯ್ತು ಅಂದ್ರೆ ಬ್ರಾಟ್ ಕಂಪ್ಲೀಟ್ಲಿ ಒಂದು ಆಕ್ಷನ್ ಥ್ರಿಲ್ಲರ್ ಅಂಡ್ ಒಂದು ಆಂಟಿ ಹೀರೋ ತರ ನನ್ನ ಕೆರಿಯರ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋಂಥ ಒಂದು ಪಾತ್ರ ಇದು. ಫಾದರ್ ಸಿನಿಮಾದಲ್ಲೂ ಫಾದರ್ ಸೆಂಟಿಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನೀವೊಂದು ಗ್ಲಿಮ್ಸ್ ಎಲ್ಲ ರಿಲೀಸ್ ಮಾಡಿದ್ರೆ ಅವಾಗೆಲ್ಲ ನಾವು ನೋಡಿದ್ವಿ. ಇದರಲ್ಲೂ ಕೂಡ ಫಾದರು ಮತ್ತೆ ಮಗನ ಒಂದು ಸೆಂಟಿಮೆಂಟ್ ಅದನ್ನೇ ಒಂದಷ್ಟು ನಡೆಯುವಂತ ಸನ್ನಿವೇಶಗಳ ವಿಚಾರಗಳಿದೆ. ಸೊ ಈಗಾಗಲೇ 80% ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಯಾವ ರೀತಿ ಇತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ? ಅದು ಇದರಲ್ಲಿ ಬರೋಂಥ ಫಾದರ್ಸ್ ಅಂದು ಒಂದು ಎಮೋಷನ್ ಬೇರೆ ರೀತಿ ಇದೆ. ಸೊ ಅದನ್ನ ತುಂಬಾ ಜನ ಅವ್ರವ್ರ ಫ್ಯಾಮಿಲಿನೇ ರಿಲೇಟ್ ಮಾಡ್ಕೊಳ್ಳೋಂಥದ್ದು. ಅಂದ್ರೆ ಒಂದು ತುಂಬಾ ಪ್ರೀತಿ ಇರೋದು ಕೂಡ ಒಂದು ತುಂಬಾ ಒಂದು ಕ್ಲಾಶ್ ಒಂದಾಗೋದು, ಒಂದು ಸಣ್ಣ ಫ್ರಿಕ್ಷನ್ ಇರುತ್ತೆ ಯಾವಾಗಲೂ. ಸೊ ಅದ್ರ ಮೇಲೆ ಮಾಡಿರೋಂಥ ಚಿತ್ರ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿತ್ತು. ಯಾಕಂದರೆ ತುಂಬ ಡೈಲಾಗ್ಸ್ ಇರೋಂಥ ಚಿತ್ರ ನಂದು ಫಿಲಮಲ್ಲಿ. ತುಂಬ ಮಾತಾಡೋಂಥ ಪಾತ್ರ ಆ್ಯಂಡ್ ತುಂಬ ಕಿಲಾಡಿ, ಕೇಡಿ ಆ ಥರ. ಬ್ರ್ಯಾಟ್ ಅಂದ ತಕ್ಷಣನೇ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಸೊ ಈ ತರ ಅಂತ. ಅಂಡ್ ಶಶಾಂಕ್ ಅವ್ರ ಜೊತೆಗೆ ಕೌಸಲ್ಯ ಸುಪ್ರಜಾ ರಾಮ ಆದ್ಮೇಲೆ ಎರಡನೇ ಒಂದು ಕಾಂಬಿನೇಷನ್ ಹೆಂಗಿತ್ತು ವರ್ಕ್ ಎಕ್ಸ್ಪೀರಿಯನ್ಸ್? ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ. ಅದು ಫ್ಯಾಮಿಲಿ ಡ್ರಾಮಾ ಆಗಿತ್ತು, ಇದಕ್ಕೂ ಕೆಲವೊಂದು ಪೋಲಿ, ನೀವೇ ಹೇಳಿದ್ರಿ ಪೋಲಿ ಕೇಡಿ ಆ ಥರ ಎಲ್ಲಾನು. ಸೊ ಹೆಂಗಿತ್ತು? ಶಶಾಂಕ್ ಸರ್ ಜೊತೆ ಮಾಡೋದು ತುಂಬ ಈಸಿ ವರ್ಕ್ ಮಾಡೋದು. ಯಾಕಂದರೆ ತುಂಬ ಕ್ಲಾರಿಟಿ ಇರೋಂಥವ್ರು. ಅವ್ರಿಗೆ ಏನು ಬೇಕು ಅನ್ನೋದು ತುಂಬ ಈಸಿಯಾಗಿ ಹೇಳ್ತಾರೆ. ಸೊ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಡೈರೆಕ್ಟ್ರ್ ಕೆಲಸ ಮಾಡೋದಕ್ಕೆ ಅಂದರೆ ಅದು ಶಶಾಂಕ್ ಸರ್. ಆ್ಯಂಡ್ ನೀವು ಕೌಶಲ್ಯದಲ್ಲಿ ತುಂಬ ಒಂದು ರಾಮನ್ ಅಂತ ಕ್ಯಾರೆಕ್ಟರ್ ಇತ್ತು. ಸೊ ಇಲ್ಲಿ ಒಂದು ರಾವಣ ಥರದ್ದು ಇದೆ, ರಾವಣ. ಸೊ ಅಂದರೆ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಇದು ಮಾಡಿದ್ದು. ಆ್ಯಂಡ್ ಮಜಾ ಮಾಡಿದೆ. ಆ್ಯಕ್ಟ್ ಮಾಡುವಾಗ ತುಂಬ ಮಜವಾಗಿತ್ತು ಆ್ಯಕ್ಟ್ ಮಾಡೋದಕ್ಕೆ. ಆ್ಯಂಡ್ ಎಂಜಾಯ್ ಮಾಡ್ಕೊಂಡೆ ಆ್ಯಕ್ಟ್ ಮಾಡಿದೆ. ರೀಸೆಂಟ್ ಆಗಿ CCL ನಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡಿದ್ರಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲನೂ ಸಹ? ಅಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಎಂಜಾಯ್ ಮಾಡಿದೆ. ನನ್ನ ಕ್ರಿಕೆಟ್ ಆಡೋದು ಒಂದು ಖುಷಿಗೆ, ನನಗೆ ಶೂಟಿಂಗ್ ಮಧ್ಯೆ ಒಂದು ರಿಲ್ಯಾಕ್ಸೇಷನ್ ಅದು. ಸೊ ಒಂದಷ್ಟು ದಿನ ನಾವು ಆ್ಯಕ್ಟರ್ ಅಂತ ಮರೆತು ಒಂದು ಕ್ರಿಕೆಟ್ ಅನ್ನೋದೊಂದು ಚಿಕ್ಕ ವಯಸ್ಸಿಂದ ನಾನು ಖುಷಿಯಾಗಿ ಆಡ್ಕೊಂಡು ಬಂದಿರೋದಲ್ಲ. ಸೊ ಮತ್ತೆ ಅದೊಂದು ಇನ್ನೊಂದು ಡ್ರೀಮ್ ಅದು. ಆ ಡ್ರೀಮ್ನ ಆ ಟೈಮಲ್ಲಿ ಎಂಜಾಯ್ ಮಾಡ್ತೀವಿ. ಮುಗಿದ್ಮೇಲೆ ಮತ್ತೆ ಏನು ಕೆಲಸ. ಒಂದು ಫೋಟೋನ ರೀಸೆಂಟ್ ಆಗಿ ಶೇರ್ ಮಾಡಿದ್ರಿ, ಮಗಳ ಜೊತೆಗೆ ಮಗಳನ್ನ ಎತ್ಕೊಂಡು ಅಪ್ಕೊಂಡಿರುವಂತದ್ದು. ಮೈ ವರ್ಲ್ಡ್ ಇನ್ ಮೈ ಆರ್ಮ್ಸ್ ಅಂತ ಹೇಳ್ಬಿಟ್ಟು ಕ್ಯಾಪ್ಷನ್ ಸಹ ಕೊಟ್ಟಿದ್ರಿ. ಅದು ಕ್ರಿಕೆಟ್ ಟೈಮಲ್ಲಿ ಅನ್ಸುತ್ತೆ ಎತ್ಕೊಂಡಿರುವಂತದ್ದು. ಸೊ ಆ ಫೋಟೋ ಬಗ್ಗೆ ಹೇಳೋದಾದ್ರೆ? ಸುಮ್ಮನೆ ಅಲ್ಲಿ ಇತ್ಕೊಂಡು ಹಂಗೆ ಮ್ಯಾಚ್ ನೋಡ್ತಾ ಇದ್ದೆ, ಯಾರೋ ಕ್ಲಿಕ್ ಮಾಡಿ ನನಗೆ ಕಳಿಸಿದ್ರು, ಚೆನ್ನಾಗಿತ್ತು ಅನ್ಸ್ತಾ ಸುಮ್ಮನೆ ಪೋಸ್ಟ್ ಮಾಡಿದೆ ಅಷ್ಟೇ. ಆ್ಯಂಡ್ ಮಗಳ ಜೊತೆ ಅದು ಶ್ರೀಲಂಕಾಗೆ ಹೋಗಿದ್ವಿ, ಇದು ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಆಡೋದಕ್ಕೆ. ಸೊ ಅಲ್ಲಿ ನಾನು, ಮಿಲನ, ಪಾಪು ಎಲ್ಲ ಹೋಗಿದ್ವಿ. ಸೊ ಫಸ್ಟ್ ಔಟಿಂಗ್ ಪಾಪು ಕರ್ಕೊಂಡು ಹೋಗಿದ್ದು. ಫಸ್ಟ್ ಶ್ರೀಲಂಕಾ. ಎಲ್ಲೂ ಅವ್ರು ಆಚೆ ಕರ್ಕೊಂಡ್ರೆ ಹಾಸನ್ಗೆ, ಮೈಸೂರಿಗೆ ಒಂದ್ಸಲ ಹೋಗಿದ್ವಿ ಬಿಟ್ಟರೆ ಎಲ್ಲೂ ಆಚೆ ಹೋಗಿರಲಿಲ್ಲ. ಸೊ ಆಚೆ ಕರ್ಕೊಂಡು ಹೋಗಿದ್ದು ಫಸ್ಟ್ ಟ್ರಿಪ್ಪು. ಆ್ಯಂಡ್ ಚೆನ್ನಾಗಿತ್ತು. ಸರ್, ಈಗ ನೀವು ಕ್ರಿಕೆಟ್ ಪ್ರೇಮಿ ಆಗಿರೋದ್ರಿಂದ ನಿಮ್ಮ ಅಭಿಮಾನಿಗಳು ಒಂದಷ್ಟು ಕನ್ನಡಿಗರು ಡಾರ್ಲಿಂಗ್ ಕೃಷ್ಣ ಅವರು IPLಗೆ ಹೋಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆಲ್ರೆಡಿ ಟಾಕ್ ನಡೀತಿದೆ. ಸೊ ಏನ್ ಹೇಳ್ತೀರಾ ಅಂತ? ಥ್ಯಾಂಕ್ ಯು ಅಂತೀನಿ. ನಾವು ಆಡೋದು ಸುಮ್ಮನೆ ಇದು ಏನಂದರೆ ಟೈಮ್ ಪಾಸ್ಗೆ ಆಡೋದು. ಅದು ಅಗೇನ್ ಅದು ಪ್ರೊಫೆಷನಲ್ ಇದು. ಸೊ ಹಂಗೆ ಹೇಳ್ತಾರೆ ಅಂದರೆ ಖುಷಿ ಆಗುತ್ತೆ, ಖುಷಿಯಾಗಿ ನಡ್ಕೊಂಡಿರೋದು. ಆ್ಯಂಡ್ ನಾವು ಇಲ್ಲಿ ಚೆನ್ನಾಗಿದ್ದೀವಿ. ಓಕೆ. ಇಲ್ಲಿ ಸಿನಿಮಾಗಳಂತೂ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ಏನಾದ್ರೂ ಅವಕಾಶ ಸಿಕ್ಕಿದ್ರೆ IPL ಅಲ್ಲಿ ಆಡ್ತೀರಾ ಅಂತ? ನೋಡಿ, ನೀವು ಮಾತಾಡಿ ಕೊಡಿಸಿ, ಆಡೋಣ. ಅದಕ್ಕೇನಂತ ಆಡೋಣ, ಕೊಡಿಸಿ. ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಬೇಕಾದ್ರೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಓಕೆನಾ? ಅಂಡ್ ಇನ್ನೊಂದು ಏನಂತಂದ್ರೆ, ಮಗಳ ಜೊತೆಗೆ ಹೊಸ ಯುಗಾದಿ. ಸೊ ಯಾವ ರೀತಿ ಸೆಲೆಬ್ರೇಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ? ಇನ್ನೂ ಗೊತ್ತಿಲ್ಲ. ಈಗ ಒಂದಷ್ಟು ಪ್ರಮೋಷನ್ಸ್ಗಳು, ಒಂದೆರಡು ಕೆಲಸ ಇತ್ತು, ಅದು ಮುಗಿಸ್ಬಿಟ್ಟು ಈಗ ಇನ್ನೇನು ಪ್ಲ್ಯಾನ್ ಮಾಡಿದಾರೆ ಗೊತ್ತಿಲ್ಲ, ಕೇಳಿ ನೋಡ್ಬೇಕು. ಅಂದ್ರೆ ಪ್ಲಾನಿಂಗ್ ಫುಲ್ ಮೇಡಮ್ದೆ, ಮಿಲನ ಮೇಡಮ್? ಹೌದು. ಈಗ ನಾವು ನೆನ್ನೆ ಬಂದಿರೋದು ಶ್ರೀಲಂಕಾದಿಂದ. ಸೊ ಒಂದು ವಾರ ಆಚೆ ಇದ್ವಲ್ಲ. ಸೊ ಮತ್ತೆ ಇಲ್ಲೊಂದಷ್ಟು ಕೆಲಸಗಳು ಮಿಕ್ಕಿದೆ. ಸೊ ಅದೆಲ್ಲ ಕಂಪ್ಲೀಟ್ ಮಾಡ್ಬೇಕು ಈಗ. ಮಗಳಿಗೆ ಪ್ರೀತಿಯಿಂದ ಏನಂತ ಕರೀತಾರೆ ಡಾರ್ಲಿಂಗ್ ಕೃಷ್ಣ ಅವರು? ಪರಿ ಪರಿ ಅಂತಾರೆ ಅಷ್ಟೇ. ಇಬ್ಬರು ಪರಿ ಪರಿ ಅಂತಾರೆ ಕರೀರ. ಯಾಕಂದ್ರೆ ನಾವು ಇಟ್ಟಿರೋದೇ ಚಿಕ್ಕ ಹೆಸರಲ್ಲ. ಸೊ ಜನರಲ್ ಏನಾಗುತ್ತೆ ಅಂದರೆ, ಈಗ ಒಂದು ಮೂರು ಲೀಟ್ರು 4 ಲೀಟ್ರದ್ದು ಏನಾದ್ರು ಇಟ್ಟರೆ ಅದನ್ನು ಕಟ್ ಮಾಡ್ತೀವಿ. ಆಲ್ರೆಡಿ ಇಟ್ಟಿರೋದೇ 2 ಲೀಟ್ರಲ್ಲ. ಸೊ ಪರಿ ಅಂತ ಸಿಂಪಲ್. ಅದನ್ನು ಕಟ್ ಮಾಡೋಕ್ಕಾಗಲ್ಲ. ಮಗಳು ಡಾರ್ಲಿಂಗ್ ಕೃಷ್ಣ ಅವ್ರ ತರ
ಇದು ಮಾಡ್ತಾರ ಲೈಕ್ ಮಿಲನ ಅವ್ರ ಥರ ಇರ್ತಾರೆ, ಅಮ್ಮನ ಮಗಳ ಅಪ್ಪನ ಮಗಳ ಅಂತ? ಈಗ ಇನ್ನೂ ತುಂಬ ಚಿಕ್ಕದಲ್ಲ, ಗೊತ್ತಾಗಲ್ಲ. ಈಗಲೂ ಅಂದರೆ ಮಿಲನ ಕಂಡ್ರೆ ಜಾಸ್ತಿ ಅಟ್ಯಾಚ್ಮೆಂಟು. ಅದಾದಮೇಲೆ ಸೆಕೆಂಡ್ ನಾವು ಬರ್ತೀವಿ. ನೋಡೋಣ ಮುಂದಕ್ಕೆ ಯಾವಾಗಲೂ ಹೇಳ್ತಾರೆ ಹೆಣ್ಮಕ್ಳು ಅಪ್ಪನಿಗೆ ಜಾಸ್ತಿ ಇಷ್ಟಪಡ್ತಾರೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ. ಅಲ್ಲಿ ನಾನು ಕಳೆದ ಬಾರಿ ಇಂಟರ್ವ್ಯೂ ಮಾಡಿದಾಗಲೂ ಸಹ ಹೇಳಿದ್ರಿ ಮಗಳಿಗೋಸ್ಕರ ಒಂದು ವೆಯ್ಟ್ ಮಾಡ್ತಿದ್ದೀನಿ, ಅವ್ರ ಜೊತೆ ಟೈಮ್ ಎಲ್ಲ ಸ್ಪೆಂಡ್ ಮಾಡೋದಕ್ಕೆ. ಸೊ ನೀವು ಅನ್ಕೊಂಡಂಗೆ ಎಲ್ಲ ಲೈಫೆಲ್ಲ ಅವ್ರ ಜೊತೆ ಆಗಿರ್ಬೋದು, ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತೀರಾ ಮಗಳ ಜೊತೆ, ಚೆನ್ನಾಗಿ ಸಿಕ್ಕಿರುವಂಥ ಅವಕಾಶಗಳನ್ನು ಯೂಸ್ ಮಾಡ್ಕೊತಿದ್ದೀರಾ ಅಂತ. ಬಿಕಾಸ್ ಯಾಕಂತಂದರೆ ಶೂಟಿಂಗಲ್ಲಿ ಬ್ಯುಸಿ ಇರ್ತೀರಾ, ಕ್ರಿಕೆಟಲ್ಲಿ ಅದು ಇಲ್ಲ ಒಂದು ಕಡೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ. ಸೊ ಸಿಕ್ಕಿರುವಂಥ ಅವಕಾಶಗಳನ್ನೇ ಯೂಸ್ ಮಾಡ್ಕೊತಿದ್ದೀರಾ ಅಂತ ಟೈಮನ್ನು? ಇಲ್ಲ, ಡೆಫಿನೆಟ್ಲಿ. ನಾನು ಈಗ ನಾನು ಮೊನ್ನೆ ಕ್ರಿಕೆಟ್ ಆಡಕ್ಕೆ ಹೋಗ್ಬೇಕು ಅಂದಾಗಲೂ 5-6 ಡೇಸ್ ಹೋಗ್ಬೇಕು ಅಂದಾಗ ಬಿಟ್ಟಾಗ ಹೋಗೋದು ಅಂತ ಅವನು ಕರ್ಕೊಂಡು ಹೋಗಿದ್ದು. ಸೊ ಆ ರೀತಿ ಜೊತೆಲೇ ಕರ್ಕೊಂಡು ಹೋಗ್ಬಿಡ್ತೀವಿ. ಸೊ ಆಲ್ಮೋಸ್ಟ್ ಈಗ ನಾನು ಶೂಟ್ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾನು ಎಲ್ಲೂ ಹೊರಗಡೆ ಹೋಗೋದು ಎಲ್ಲ ಕಮ್ಮಿ ನಾನು. ಸೊ ಡೈರೆಕ್ಟಾಗಿ ಮನೆಗೆ ಹೋಗ್ಬಿಡ್ತೀನಿ. ಸೊ ಪಾಪು ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಕರ್ನಾಟಕದ ಜನತೆಗೆ ಯುಗಾದಿ ಹಬ್ಬಕ್ಕೆ ಯಾವ ರೀತಿ ವಿಶಸ್ಸನ್ನು ತಿಳಿಸ್ತೀರಾ? ಎಲ್ಲ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋಕ್ಕೆ. ಅಡ್ವಾನ್ಸ್ ಹ್ಯಾಪಿ ಯುಗಾದಿ, ಒಳ್ಳೆದಾಗಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.